ವೀಕ್ಷಕರೇ ನಮಸ್ಕಾರ. ವಾರಾಂತ್ಯ ಬಂದಿದೆ, ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ. ಇದೀಗ ಕಿಚ್ಚ ಸುದೀಪ್ ಅವರು ಸುದಿಯವರೆಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಅಶ್ವಿನಿ ಗೌಡ ಅವ್ರಿಗೂ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಅಶ್ವಿನಿ ಗೌಡ ಅವರು ಮಾಡಿದಂತಹ ತಪ್ಪುಗಳನ್ನ ಕಿಚ್ಚ ಸುದೀಪ್ ಅವರು ಸಹಿಸೋದಿಲ್ಲ. ಹಾಗೆ ಬಿಗ್ ಬಾಸ್ ಅವರು ಕೂಡ ಸಾಕಷ್ಟು ನಿಯಮಗಳನ್ನ ಅಶ್ವಿನಿ ಗೌಡ ಅವರು ಉಲ್ಲಂಘನೆ ಮಾಡ್ತಾನೆ ಇದ್ರು. ಜೈಲಿನಿಂದ ಹೊರಗಡೆ ಬರುವಂತಿಲ್ಲ ಅಂತೇಳಿ ಬಿಗ್ ಬಾಸ್ ಅವರು ಹೇಳಿದ್ರು ಕೂಡ ಅವ್ರು ಆಲ್ರೆಡಿ ಒಂದ್ ರೌಂಡ್ ಹೊರಗಡೆ ಬಂದಿದ್ರು. ಅದಾದ ನಂತರದಲ್ಲಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ತೀನಿ ಅಂತೇಳಿ ಸುಳ್ಳು ಹೇಳ್ಕೊಂಡು ಮಿಸ್ಯೂಸ್ ಅನ್ನ ಮಾಡ್ಕೊಂಡ್ರು. ಒಂದು ಕಡೆ ವುಮನ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ನೆನೆಯ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ತೊಂದರೆಯನ್ನ ಕೊಟ್ಟಿದ್ರು ಅಲ್ಲಿರುವಂತ ಸ್ಪರ್ಧಿಗಳಿಗೆ. ಯಾರು ಜೈಲಿಗೆ ಹೋಗ್ತಾರೋ ಅವರು ತರಕಾರಿಗಳನ್ನ ಕಟ್ ಮಾಡ್ಕೊಡ್ಬೇಕಾಗತ್ತೆ. ಅಲ್ಲಿರುವಂತ ಸ್ಪರ್ಧಿಗಳು ತದಾದ ನಂತರದಲ್ಲಿ ಅಡಿಗೆ ಮಾಡಬೇಕಾಗತ್ತೆ. ಆದ್ರೆ ಅಶ್ವಿನಿ ಗೌಡ ಅವರು ಆ ತರಕಾರಿಗಳನ್ನ ಕಟ್ಟಿ ಮಾಡ್ಕೊಡ್ಲೇ ಇಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಪುಳಿಯೋಗರೆಯನ್ನ ಮಾಡಿದ್ರು. ಆದ್ರೆ ಯಾವ ಸ್ಪರ್ಧಿನೂ ಕೂಡ ಬಂದು ಅಲ್ಲಿ ಕಟ್ ಮಾಡಿ ಅಂತಾನು ಕೂಡ ತುಂಬಾ ಸ್ಟ್ರೆಸ್ಫುಲ್ ಆಗಿ ಹೇಳಲೇ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು. ಅಶ್ವಿನಿ ಗೌಡನ ಎದುರಾಕೊಂಡ್ರೆ ಯಾಕೆ ನಮಗ್ ಬೇಕು ಅನ್ನೋ ರೀತಿಯಲ್ಲಿ ಸೊ ಎಲ್ಲರೂ ಕೂಡ ಟುಸ್ ಆದ್ರು. ಕೆಲವ್ರು ಮಾತ್ರ ಕೇಳಿದ್ರು ಕಟ್ ಮಾಡ್ಕೊಡಿ ಅಂತ, ಬಟ್ ಅವ್ರು ಕಟ್ ಮಾಡ್ಕೊಡ್ಲಿಲ್ಲ. ಅದಾದ ನಂತರದಲ್ಲಿ ವಾಶ್ರೂಮ್ಗೆ ಹೋಗೋ ನೆಪದಲ್ಲಿ ಸುಳ್ಳನ್ನ ಹೇಳ್ಕೊಂಡು ವಾಶ್ರೂಮ್ ಅಲ್ಲೇ ಸುಮಾರು ಹೊತ್ತು ಕಾಲವನ್ನ ಕಳೆದ್ರು. ನಂತರದಲ್ಲಿ ಅಲ್ಲಿ ಸೇಬ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಎಲ್ಲ ತಿಂಡಿಗಳನ್ನು ಕೂಡ ಅವರು ತಿಂತಾ ಇದ್ರು. ಇದೆಲ್ಲ ವಿಚಾರ ಕೂಡ ಬಿಗ್ ಬಾಸ್ ನ ನಿಯಮ ಉಲ್ಲಂಘನೆ ಮಾಡಿರುವಂತದ್ದು. ಸೊ ಈ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಹಾಕಿರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡಬಾರ್ದು. ಅದರಿಂದ ಇಡೀ ಬಿಗ್ ಬಾಸ್ ಸ್ಪರ್ಧಿಗಳಿಗಾಗ್ಲಿ ಅಥವಾ ಬಿಗ್ ಬಾಸ್ ಮನೆಗಾಗ್ಲಿ ದೊಡ್ಡ ತೊಂದರೆ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಕೂಡ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಒಂದೆರಡು ದಿನ ಫನ್ ಮಾಡೋದು ಚೆನ್ನಾಗಿರುತ್ತೆ, ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ನಿಜವಾಗ್ಲೂ ಕೂಡ ಎಲಿಜಿಬಿಲಿಟಿನೇ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಅವರು ಹೊರಗಡೆ ಹೋಗ್ಬೇಕು ಅಂತೇಳಿ ಸಾಕಷ್ಟು ವೀಕ್ಷಕರು ಕೂಡ ಅವರಿಗೆ ವೋಟ್ ಹಾಕದಲ್ಲೇ ಬೇರೆಯವ್ರನ್ನೆಲ್ಲರನ್ನು ಕೂಡ ಸೇವ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ ಉಳಿದಂತ ಸ್ಪರ್ಧಿಗಳಿಗೆ. ಅದೂ ಅಲ್ಲದೆ ಅವರಿಗೆ ಮಾತ್ರ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಬನ್ನಿ ಹೋಗಿ ಅಶ್ವಿನಿ ಅವರಂತೆ ಕರಿಬೇಕು. ಆದ್ರೆ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಇವರು ಬಾರೋ ಹೋಗೋ, ಬಾ ಹೋಗು, ಏನು ನೀನು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸೊ ಇಲ್ಲೇ ಅಶ್ವಿನಿ ಅವರು ಅರ್ಥಕೊಳ್ಬೇಕಾಗತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಕನ್ಸಿಡರ್ ಮಾಡಿದಾಗ ಕಿಚ್ಚ ಸುದೀಪ್ ಅವರು ಇವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಬೇಕು. ಅದರಲ್ಲೂ ಕೂಡ ಇವರಿಗೆ ಮುಂದೆ ಇನ್ನು 5 ವಾರಗಳ ಕಾಲ ಇವರು ಕ್ಯಾಪ್ಟನ್ಗೆ ಎಲಿಜಿಬಿಲಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಪನಿಷ್ಮೆಂಟ್ ಅನ್ನು ಕೊಡಬೇಕಾಗತ್ತೆ. ಹಾಗೂ ಪ್ರತಿ ವಾರನು ಕೂಡ ಯಾರು ಕಳಪೆ ಆಗಿ ಹೋಗ್ತಾರೆ ಅವ್ರ ಜೊತೆಗೆ ಇವರು ಜೈಲಿಗೆ ಅವ್ರಿಗೆ ಕಂಪ್ನಿ ಕೊಡೋಕ್ಕೋಸ್ಕರ ಹೋಗ್ಬೇಕು ಅಂತೇಳಿ ಕಿಚ್ಚ ಸುದೀಪ್ ಅವರು ಇವರಿಗೆ ಪನಿಷ್ಮೆಂಟ್ ಅನ್ನು ಕೊಡಬೇಕು. ಹಾಗೆ ಪ್ರತಿ ದಿನ ಕೂಡ ವಾಶ್ರೂಮ್ ಅನ್ನ ಕ್ಲೀನ್ ಮಾಡಬೇಕು. ಬೇರೆ ಯಾರು ಕ್ಲೀನ್ ಮಾಡಂಗಿಲ್ಲ, ಇವ್ರು ಮಾತ್ರ ಕ್ಲೀನ್ ಮಾಡಬೇಕು ಅಂತಾನು ಕೂಡ ಹೇಳಬೇಕು. ಯಾಕಂದ್ರೆ ಅಲ್ಲಿರುವಂತ ಉಳಿದಂತ ಸ್ಪರ್ಧೆಗಳ ಬ್ರಷ್ ಅನ್ನು ತೆಗೆದುಕೊಂಡು ಹೋಗಿ, ಟೂತ್ ಬ್ರಷ್ ಅನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ವಾಶ್ರೂಮ್ ಅನ್ನ ಕ್ಲೀನ್ ಮಾಡಿರ್ತಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರು ಎಷ್ಟು ನೀಚ ಅಥವಾ ಒಂದು ಕೆಟ್ಟ ಮನಸ್ಥಿತಿಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಆದ್ರೆ ಕನ್ನಡ ಅನ್ನೊಂದು ಪದವನ್ನ ಬಳಸ್ಕೊಂಡು ಅಥವಾ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ಸೊ ಈ ರೀತಿಯಾಗೆಲ್ಲ ಕೆಲಸಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ವೀಕ್ಷಕರು ಕೂಡ ಕಮೆಂಟ್ ಕೂಡ ಆಗ್ತಿದ್ದಾರೆ. ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಇವರಿಗೆ ಸಿಕ್ಕಾಪಟ್ಟೆ ಅಥವಾ ಇರುವಷ್ಟು ದಿನನೂ ಕೂಡ ವಾರ ಪೂರ್ತಿ ಇವರು ನಾಮಿನೇಟ್ ಆಗಿರ್ಲೇಬೇಕು. ಪ್ರತಿ ವಾರನೂ ಕೂಡ ಇವ್ರು ನಾಮಿನೇಟ್ ಆಗ್ಬೇಕು. ಸತತ 5 ವಾರಗಳ ಕಾಲ ಅಂತೇಳಿ ಕಿಚ್ಚ ಸುದೀಪ್ ಅವರು ಇವರಿಗೆ ಆ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಹಾಗೆ ಮಾತ್ರ ಆದಾಗ್ಲೇ ಅಶ್ವಿನಿ ಗೌಡ ಅವರ ಆ ಒಂದು ಏನು ಮೆರಿತಾ ಇದ್ರು ಅದು ಕೆಳಗಡೆ ಇಳಿಯುತ್ತೆ. ಅದರ್ವೈಸ್ ಇದು ಖಂಡಿತವಾಗ್ಲೂ ಇದು ಮುಗಿಯುವಂತ ಕೆಲಸ ಅಲ್ಲ. ಒಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಇವರಿಗೆ ಖಡಕ್ ಆಗಿರುವಂತ ಕ್ಲಾಸ್ ಅನ್ನು ತೆಗೆದುಕೊಂಡು ಸೊ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಅಶ್ವಿನಿ ಗೌಡ ಅವರಿಗೆ ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇರೋದನ್ನ ನೋಡ್ಬೇಕು ಅಂತ ಬಹಳ ಆಸೆ ಇದೆ. ಸೊ ಆದಷ್ಟು ಬೇಗ ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಕಿಚ್ಚ ಸುದೀಪ್ ಅವರು ಅಶ್ವಿನಿಗೆ ಏನೆಲ್ಲ ಹೇಳ್ತಾರೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.